ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸುವವರು ನನ್ನ ಪ್ರತಿಲಿಪಿ ಮುಖಾಂತರ ಓದಬಹುದು. ಹಾಗೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 73. ಇಂದಿನ ಸಂಚಿಕೆಯಲ್ಲಿ ಚಿತ್ರ ಅವರು, ಡಾಕ್ಟರ್, ವಿರಾಟ್ಗೆ ಏನಾಗಿದೆ ಎಂದು ಹೋಗಿ ಬಂದ ಡಾಕ್ಟರ್ಗಳನ್ನೆಲ್ಲ ಒಂದೇ ಸಮನೆ ಪ್ರಶ್ನೆ ಮಾಡ್ತಿದ್ರು. ಅಲ್ಲೇ ಇದೇ ಕೇಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದಂಥ ದೀಕ್ಷಿತ್ ಚಿತ್ರ ಅವರನ್ನು ನೋಡಿ ಅಮ್ಮ ಎಂದ. ಚಿತ್ರ ಅವರು ತಮ್ಮ ಮಗನನ್ನು ಅಲ್ಲಿ ನೋಡಿ ನೀನೇನಿಲ್ಲಿ ಎಂದು ಕೇಳಿದರು. ದೀಕ್ಷಿತ್, ಅಮ್ಮ ನೀನೇನಿಲ್ಲಿ, ನೀನು ಯಾಕೆ ಅಳ್ತಿದ್ಯಾ, ಯಾರಿಗೇನಾಗಿದೆ ಎಂದ ತುಸು ಗಾಬರಿಯಲ್ಲಿ. ಚಿತ್ರ ಅವರು, ಅದು ವಿರಾಟ್ಗೇನಾಗಿದೆ ಎಂದರು ಅಳುತ್ತಾ ದುಃಖದಲ್ಲೇ. ಅವರ ಮಾತು ಕೇಳಿದಂಥ ದೀಕ್ಷಿತ್ ವಿರಾಟ್ ಎಂದು ಆಶ್ಚರ್ಯ ಮತ್ತು ಗೊಂದಲದಲ್ಲೇ ಹೇಳಿ, ಅವರಿಗೆ ತುಂಬ ಪೆಟ್ಟಾಗಿದೆ, ಈಸ್ ಇನ್ ಕ್ರಿಟಿಕಲ್ ಎಂದ. ಚಿತ್ರ ಅವರು ಅಯ್ಯೋ ಎಂದು ಅಲ್ಲೇ ಚೇರ್ ಮೇಲೆ ದೊಪ್ಪೆಂದು ಕೂತು ಶ್ರೀ 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 ಕಾಲ್ ಮಾಡು ಅಂದರು ತಡವರಿಸುತ್ತಾ. ದೀಕ್ಷಿತ್, ಅಮ್ಮ ಅಮ್ಮ ಯಾಕೆ ಹೀಗೆ ಹೇಳ್ತಿದ್ಯಾ, ಅವ್ರು ನಿನಗೆ ಗೊತ್ತಾ, ಅವ್ರು ನಿಮಗೆ ಏನಾಗಬೇಕು ಎಂದು ಕೇಳಿದ ಗಾಬರಿಯಲ್ಲೇ. ಚಿತ್ರ ಬೇರೇನೇ ಹೇಳದೆ ತಮ್ಮ ಮಗನ ಕೈ ಕೊಡವಿ ಶ್ರೀಗೆ ಕಾಲ್ ಮಾಡಿ ವಿಷಯ ತಿಳಿಸು ಅಂದ್ರು ತುಸು ಕೋಪದಲ್ಲಿ. ದೀಕ್ಷಿತ್ ತನ್ನ ಹಣೆನ ತಿಳಿತಾ, ಅಮ್ಮ ಅವಳಿಗೆ ಯಾಕೆ ಕಾಲ್ ಮಾಡಬೇಕು ಎಂದ. ಚಿತ್ರ ಅವರು ಏಲ್ಡಸ್ ಮಾಡೋ ಎಂದು ತುಸು ಜೋರಾಗಿ ಹೇಳಿದ್ರು. ದೀಕ್ಷಿತ್ ತನ್ನ ತಾಯಿ ಕೋಪನ ನೋಡಿ ಓಕೆ ಓಕೆ ಕೂಲ್ ಮಾ ಎಂದವನು ತಕ್ಷಣ ಶ್ರೀಗೆ ಕಾಲ್ ಮಾಡ್ದ. ಈತ ಶ್ರೀ ಮನೇಲಿ ಮಲಗಿದ್ರಂತ ಕಾಲ್ ಪಿಕ್ ಮಾಡಿಲ್ಲ. ಕೊನೆಗೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದ ಮೇಲೆ ಸಾವಿತ್ರಮ್ಮ ಕಾಲ್ ರಿಸೀವ್ ಮಾಡಿದ್ರು. ದೀಕ್ಷಿತ್, ಶ್ರೀಯಲ್ಲಿ ಏನು ಮಾಡ್ತಿದ್ದಾಳೆ, ಅವಳನ್ನು ಸಿಟಿ ಹಾಸ್ಪಿಟಲ್ಗೆ ಬರೋ ಕೇಳಿ ಅಂದ. ಸಾವಿತ್ರಮ್ಮ, ಯಾರಿಗೇನಾಗಿದೆ ಎಂದರು ಗಾಬರಿಲಿ. ದೀಕ್ಷಿತ್, ಅದು ವಿರಾಟ್ ಅಂದಿದ್ದ ತಡ ಸಾವಿತ್ರಮ್ಮ, ಏನು ವಿರಾಟ್ ಸರ, ಅವ್ರಿಗೇನಾಯಿತು ಎಂದರು ಒಂದೇ ಸಮನೆ ಗಾಬರಿನಲ್ಲಿ. ಈತ ಲೈನ್ನಲ್ಲಿದ್ದಂಥ ದೀಕ್ಷಿತ್ ಸಣ್ಣ ಕಣ್ಣು ಮಾಡಿ, ಅಂದರೆ ಸಾವಿತ್ರಮ್ಮನಿಗೂ ಗೊತ್ತಾ ಈ ವಿರಾಟ್ ಎಂದು ಯೋಚಿಸಿ, ಅವ್ರಿಗೆ ತುಂಬ ಪೆಟ್ಟಾಗಿದೆ, ಅಮ್ಮ ಹೇಳಿದರು ಶ್ರೀಗೆ ವಿಷಯ ತಿಳಿಸಿ ಅಂತ ಎಂದು ಗೊಂದಲದಲ್ಲೇ ಹೇಳಿ ಕಾಲ್ ಕಟ್ ಮಾಡ್ದ. ಸಾವಿತ್ರಮ್ಮ ಹ್ಞೂ ಎಂದು ಗಾಬರಿನಲ್ಲಿ ಕಾಲ್ನ ಕಟ್ ಮಾಡಿ ಓಡೋಗಿ ಅಮ್ಮ ಎಂದು ಶ್ರೀನ ಎಬ್ಬಿಸಿದ್ರು. ಶ್ರೀ ನಿದ್ದೆಯಲ್ಲೇ, ಸಾವಿತ್ರಮ್ಮ ಪ್ಲೀಸ್ ನನಗೆ ಊಟ ಬೇಡ ಅಂದೆ ಅಲ್ವಾ, ನೀವು ಊಟ ಮಾಡಿ ಮಲಗಿ ಎಂದಳು. ಸಾವಿತ್ರಮ್ಮ, ಶ್ರೀಮಾ ಊಟ ಅಲ್ಲ, ಅಲ್ಲಿ ವಿರಾಟ್ ಸರ್ ಮೇಲೆ ಅಟ್ಯಾಕ್ ಆಗಿದೆಯಂತೆ, ಸರ್ ಹಾಸ್ಪಿಟಲ್ನಲ್ಲಿ ಇದ್ದಾರೆ, ದೀಕ್ಷಿತ್ ಸರ್ ಕಾಲ್ ಮಾಡಿದರು ಎಂದಳು ಒಂದೇ ಉಸಿರಿನಲ್ಲಿ. ಶ್ರೀ ಒಮ್ಮೆಲೆ ಕಂಡುಬಿಟ್ಟು ಏನೋ ಎಂದು ಶಾಕ್ನಿಂದ ಹೆದ್ಲು. ಸಾವಿತ್ರಮ್ಮ ಮತ್ತೆ ಅದೇ ಮಾತು ಹೇಳಿದ್ದು ಕೇಳಿ ನೈಟ್ ಡ್ರೆಸ್ನಲ್ಲೇ ಜಾಕೆಟ್ ತೊಟ್ಟು ನೀವು ಮನೇಲೇ ಇರಿ ಎಂದು ಬೇಗ ಕಾರ್ ಹತ್ತಿದವಳಿಗೆ ಇವತ್ತು ತಾನು ಏನೆಲ್ಲ ಮಾತಾಡಿದೆ ಅನ್ನೋದು ನೆನಪಾಗಿ ತುಂಬ ದುಃಖ ಆಯಿತು. ಆಗ ನೆನಪಾಗಿದ್ದು ವಿರಾಟ್ ಜೊತೆಗೆ ರೋಹನ್ ಕೂಡ ಇದ್ದ ಅನ್ನೋದು. ತಕ್ಷಣ ಶ್ರೀತಲೆ ಕೆಟ್ಟೋಯ್ತು. ತಕ್ಷಣ ತನ್ನ ಫೋನ್ ತಗೊಂಡು ದೀಕ್ಷಿತ್ಗೆ ಕಾಲ್ ಮಾಡ್ತಿದ್ರೆ ದೀಕ್ಷಿತ್ ತನ್ನ ಹೈಯರ್ ಆಫೀಸರ್ ಜೊತೆ ಮಾತಾಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಶ್ರೀ ಬೇಗ ಬೇಗ ಕಾರ್ ತಿರುಗಿಸಿ ಸಿಟಿ ಹಾಸ್ಪಿಟಲ್ ಎಂಟರ್ ಆಗುತ್ತಿದ್ದಂತೆ ಅಲ್ಲಿ ಪೂರ್ತಿ ಸೆಕ್ಯೂರಿಟಿ ಆಗಿರೋದನ್ನು ನೋಡಿ, ಅಂದರೆ ವಿರಾಟ್ ಅವರಿಗೆ ಜಾಸ್ತಿನೇ ಪೆಟ್ಟಾಗಿದೆ ಎಂದು ತುಸು ಗಾಬರಿನಲ್ಲೇ ಬೇಗ ಬೇಗ ಒಳಗೆ ಬಂದವಳು ವಿರಾಟ್ ಇರುವ ಫ್ಲೋರ್ ತಿಳಿದು ಲಿಫ್ಟ್ನಲ್ಲಿ ಹೋಗೋಕೆ ನೋಡಿದ್ರೆ ಅಲ್ಲಿ ಲಿಫ್ಟ್ ಬ್ಯುಸಿ. ಶ್ರೀ ತುಸು ಗಾಬರಿನಲ್ಲೇ ಶಿಟ್ ಎಂದು ಕಾಯುವ ಪೇಷನ್ಸ್ ಇಲ್ಲದೆ ಬೇಗ ಬೇಗ 3ನೇ ಮಹಡಿಗೆ ಮೆಟ್ಟಿಲನ್ನು ಹತ್ತಿ ಹೋಗ್ತಾಳೆ. ಆ ಫ್ಲೋರ್ ಪೂರ್ತಿ ತುಂಬ ಪೊಲೀಸ್ನವರಿದ್ದರು. ಈ ಬಾರಿ ತುಂಬ ದೊಡ್ಡವರಿಂದ ಇನ್ಫ್ಲುಯೆನ್ಸ್ ಬಂದಿತ್ತು ವಿರಾಟ್ ಸೇಫ್ಟಿಗೆ ಸೆಕ್ಯೂರಿಟಿ ಟೈಟ್ ಮಾಡೋಕ್ಕೆ. ಶ್ರೀ ಸುತ್ತ ಯಾರಿದ್ದಾರೆ ಅನ್ನೋದನ್ನು ನೋಡದೆ ವಿರಾಟ್ ಇದ್ದ ICU ಕಡೆ ನಡೆದ್ರೆ ಅಲ್ಲಿದ್ದ ಪೊಲೀಸ್ನವರು ಪ್ಲೀಸ್ ಇಲ್ಲೇ ಇರಿ, ನೀವು ಹೋಗೋ ಹಾಗಿಲ್ಲ, ಇಲ್ಲಿ ಡಾಕ್ಟರ್ ಬಿಟ್ಟು ಬೇರೆ ಯಾರೂ ಹೋಗೋ ಆಗಿಲ್ಲ ಎಂದು ಅವಳನ್ನು ತಡೆದರು. ಶ್ರೀ ನೋಡಿ, ನಾನು ಪೊಲೀಸ್ ಆಫೀಸರ್, ಪ್ಲೀಸ್ ನಾನು ನೋಡಬೇಕು ಎಂದಳು. ಅಲ್ಲಿದ್ದವರು ಮಾತು ಕೇಳದೆ ನೋ ಮೇಡಮ್, ಯಾರಾದರೂ ಅಷ್ಟೇ, ಹೈಯರ್ ಆಫೀಸರ್ ಆರ್ಡರ್ ಇದೆ, ಇಲ್ಲಿ ಯಾರನ್ನು ಬಿಡೋ ಆಗಿಲ್ಲ ಎಂದರು ಸ್ಟ್ರಿಕ್ಟಾಗಿ. ಶ್ರೀ ತನ್ನ ದುಃಖ ತುಂಬಿದ ಕಣ್ಣಲ್ಲೇ ನೋಡಿ ನಾನು ಹೋಗಲೇಬೇಕು, ಪ್ಲೀಸ್ ಒಂದು ಸಲ ನೋಡೋಕೆ ಬಿಡಿ ಎಂದು ಅವರನ್ನು
ತಳ್ಳಿ ಹೋಗೋಕ್ಕೆ ನೋಡುವ ಹುಡುಗಿ ಕೈ ಹಿಡಿದು, ನೋಡಿ, ಸುಮ್ಮನೆ ಹೀಗೆ ಯಾರಂದರೆ ಅವರನ್ನು ಬಿಡೋಕ್ಕಾಗಲ್ಲ ಮೇಡಮ್, ಪ್ಲೀಸ್ ಕೋಪ್ರೇಟ್ ಮಾಡಿ ಎಂದರು ಅಸಹಾಯಕ ಪರಿಸ್ಥಿತಿನಲ್ಲಿ. ಶ್ರೀ ತನ್ನ ಸಹನ ಕಟ್ಟೆ ಹೊಡೆದಂತೆ ಅವಳ ಕೈ ಹಿಡಿದವರನ್ನೆಲ್ಲ ದೂರ ತಳ್ಳಿ, ಯಾರ ಹತ್ರ ಮಾತಾಡ್ತಿದ್ದೀರಾ? ಯು ನೋ ಹೂ ಐ ಆಮ್? ನಾನವರ ವೈಫ್, ಮಿಸಸ್ ವಿರಾಟ್ ವರ್ಧನ್ ಎಂದು ಜೋರಾಗಿ ಕಿರ್ಚಿದ್ಲು. ಆ ಕ್ಷಣ ಆ ಫ್ಲೋರ್ ಪೂರ್ತಿ ಸೈಲೆಂಟ್ ಆಗಿತ್ತು. ಅವಳ ಮಾತು ದೀಕ್ಷಿತ್ ಮತ್ತೆ ಅಲ್ಲಿದ್ದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೇಳಿತು. ಚಿತ್ರ ಅವರು ಕಣ್ತುಂಬಿ ಅವಳ ಕಡೆನೇ ನೋಡಿದ್ರು. ಶ್ರೀ, ನಾನು ಯಾರ ಬಳಿನೂ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಒಳಗಿರೋರು ನನ್ನ ಗಂಡ ಎಂದು ಕಿರಿಚಿ ಎಲ್ಲರ ಕಡೆ ಕೋಪದಲ್ಲಿ ಕೈ ತೋರಿಸಿ ಐಸು ಒಳಗೆ ನುಗ್ಗಿದ್ಲು. ದೀಕ್ಷಿತ್ಗೆ ಈ ಒಂದು ಮಾತಿಂದ ಸಿಡಿಲೇ ಬಡ್ದಿತ್ತು. ಶಾಕ್ನಲ್ಲಿ ಅವನು ನಿಂತಿದ್ದ. ಹೊಳಗೋದ ಶ್ರೀಗೆ ವಿರಾಟ್ ಬಳಿ ಹೋಗೋ ಮುನ್ನ ಅಲ್ಲಿಯ ಹಾಸ್ಪಿಟಲ್ ಡ್ರೆಸ್ ಕೊಟ್ಟು ಕಳಿಸಿದ್ರು. ಶ್ರೀ ಹೊಳಗೋದಾಗ ಬೆಡ್ ಮೇಲೆ ಲೋಕದ ಪರಿವಿಲ್ಲದಂತೆ ಮೂಗಿಗೆ ಆಕ್ಸಿಜನ್ ಮಾಸ್ಕ್ ಹಾಕಿ ತಲೆ ಕೈ ಕಾಲಿಗೆ ಬ್ಯಾಂಡೇಜ್ ಹಾಕಿಸ್ಕೊಂಡು ಮಲಗಿರುವ ವಿರಾಟ್ನ ನೋಡಿ ಅವಳ ಕಣ್ಣುಗಳು ತುಂಬಿದವು. ಶ್ರೀ ತನ್ನೆರಡು ತುಟಿ ಕಚ್ಚಿ ದುಃಖನ ತಡೆದವಳು, ಸ್ವಲ್ಪ ಸಮಯದ ಹಿಂದಷ್ಟೇ ಇನ್ಯಾವತ್ತೂ ನಿಮ್ಮ ಮುಖನ ತೋರಿಸ್ಬೇಡಿ ಅಂದಿದ್ದು ಅವಳನ್ನು ಚುಚ್ಚಿತು. ಶ್ರೀ ಇಷ್ಟೊತ್ತು ತಡೆದಿದ್ದ ಕಣ್ಣೀರು ಅವಳ ಕೆನ್ನೆ ದಾಟಿ ವಿರಾಟ್ ಕಾಲ್ ಸೋಕಿತು. ಅವನನ್ನು ಹತ್ತಿರದಿಂದ ಹಾಗೆ ನೋಡುವಷ್ಟು ಧೈರ್ಯ ಅವಳಲ್ಲಿ ಸೋರಿ ಹೋಗಿದೆ. ಭಾರದ ಹೆಜ್ಜೆ ಇಟ್ಟು ವಿರಾಟ್ ಮುಖದ ಬಳಿ ಹೋಗಿ ಅವನ ಕೈಗೆ ಹಾಕಿದ್ದ ಪಲ್ಸ್ ಆಕ್ಸಿಮೀಟರ್ ಫ್ಲಗ್ನ ಮುಟ್ಟಿ, ಐ ಆಮ್ ಸಾರಿ ವಿರಾಟ್ ಎಂದು ಅವನ ಕೈ ಮೇಲೆಗೆ ಮುಟ್ಟಿದ್ಲು. ಯಾವತ್ತೂ ಅವಳನ್ನು ಟಚ್ ಮಾಡಿದಾಗ ಇರುವಂಥ ಅವನ ಕೈಯಲ್ಲಿ ಇರುತ್ತಿದ್ದಂಥ ವಾರಮ್ ಫೀಲ್ ಇವತ್ತು ಇರಲಿಲ್ಲ. ಶ್ರೀಗೆ ಅವನು ಅವಳ ಜೊತೆ ನಡೆದುಕೊಂಡಿದ್ದನ್ನು ನೆನೆದು ನಡುವ ತುಟಿಯಲ್ಲಿ ಸಾರಿ, ನಾನು ಯಾರ್ಯಾರೋ ಕೋಪನೋ ನಿಮ್ಮ ಮೇಲೆ ಎಂದು ತಡಬರಿಸುತ್ತಾ ಜೊತೆಗೆ ಬಿಕ್ಕುತ್ತಾ ಅಳುತ್ತಾ ಬೆಡ್ ಕೆಳಗೆ ಕುಸಿದು ಕೂತು ಅವನ ಕೈ ಹಿಡಿದು, ಸಾರಿ ರೀ, ನಾನು ನಿಮಗೆ ತುಂಬ ಹರ್ಟ್ ಮಾಡಿದೆ ಎಂದು ತನ್ನ ಮುಖನ ಮುಚ್ಚಿಕೊಂಡು ಒಂದೇ ಸಮನೆ ಹೇಳ್ತಿದ್ಲು. ಆದರೆ ಐಸಿಯು ಹೊರಗೆ ಇದನ್ನು ನೋಡುತ್ತಿದ್ದ ದೀಕ್ಷಿತ್ ಕನಸಿನ ಗೋಪುರ ಒಮ್ಮೆಲೆ ಕುಸಿದಿತ್ತು. ಅವನಿಗೆ ಶ್ರೀ ಏನು ಮಾತಾಡ್ತಿದ್ದಾಳೆ ಅನ್ನೋದು ಕೇಳದಿದ್ದರೂ ಅವಳು ಮಲಗಿದ್ದ ವಿರಾಟ್ಗಾಗಿ ಅಳ್ತಿದ್ದಾಳೆ ಅನ್ನೋದು ಕ್ಲಿಯರ್ ಆಗಿ ಕಂಡಿದ್ದರಿಂದ ಅವನಿಗೆ ಸ್ವಲ್ಪ ಒಂಟಿಯಾಗಿ ಇರಬೇಕು ಅನಿಸಿ ಭಾರದ ಹೆಜ್ಜೆ ಇಡುತ್ತಾ ಹಾಸ್ಪಿಟಲ್ ಲಾಸ್ಟ್ ಫ್ಲೋರು ಮೆಟ್ಟಿಲತ್ತುತ್ತಾ ನಡೆದ. ಚಿತ್ರ ಅವರು ಶ್ರೀ ಒಳಗೋಗಿ ಇನ್ನೂ ಬಂದಿಲ್ಲ, ಇನ್ನೆಷ್ಟು ನೋವು ಪಡ್ತಿದ್ದಾಳೋ ಹುಡುಗಿ ಎಂದು ಅವಳು ಬರೋ ತಾರಿಗಾಗಿ ಕಾದಿದ್ರು. ಬಟ್ ದೀಕ್ಷಿತ್ ಮೆಟ್ಟಲತ್ತಿ ಹೋಗೋದನ್ನು ನೋಡಿ ತಾವು ಅವನನ್ನು ಹಿಂಬಾಲಿಸಿದ್ರು. ದೀಕ್ಷಿತ್ ಟೆರೆಸ್ ಮೇಲೆ ಹೋದವನು ಒಂದೇ ಸಲಕ್ಕೆ ನೆಲಕ್ಕೆ ಮಂಡಿ ಕೊಟ್ಟು ಕುಸಿದ. ಚಿತ್ರ ಅವರಿಗೆ ಸ್ವಲ್ಪ ದಿನದಿಂದ ದೀಕ್ಷಿತ್ನಲ್ಲಿ ಶ್ರೀ ಬಗೆಗಿನ ಬದಲಾವಣೆ ನೋಡಿ ಸ್ವಲ್ಪ ಅನುಮಾನ ಇತ್ತು. ಬಟ್ ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟಿರಬೇಕು ಎಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ತಪ್ಪು ಮಾಡಿದ್ರು ಅನಿಸಿತು. ಹೀಗ ದೀಕ್ಷಿತ್ ಶ್ರೀ ಶ್ರೀ ಎಂದು ಮುಖ ಮುಚ್ಚಿ ಅಳ್ತಿದ್ದ. ಚಿತ್ರ ಅವರು ತಾವು ಮುಚ್ಚಿಟ್ಟಿದ್ದ ಒಂದು ವಿಷಯ ಈಗ ದೀಕ್ಷಿತ್ನ ಇಲ್ಲಿಗೆ ತಂದು ನಿಲ್ಲಿಸಿತ್ತು. ಚಿತ್ರ ಅವರಿಗೂ ಅವನನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ತಿಳಿಲಿಲ್ಲ. ಅವನು ಚಿಕ್ಕವನಾಗಿದ್ದಾಗ ಹತ್ತಿದ್ದು, ಅದು ಬಿಟ್ಟರೆ ಇನ್ಯಾವತ್ತೂ ಹತ್ತಿದ್ದನ್ನೇ ನೋಡಿರಲಿಲ್ಲ. ಆದರೆ ಮೊದಲ ಬಾರಿಗೆ ತಮ್ಮ ಮಗ ಒಂದು ಹುಡುಗಿಗಾಗಿ ಹೀಗೆ ಲೋಕಾನೇ ಮರ್ತವನಂತೆ ಕೂತುಹಳದನ್ನು ನೋಡಿ ಸಂಗಡ ಆಯಿತು. ಮಗನ ದುಃಖ ನೋಡೋಕ್ಕಾಗದೆ ಹಿಂದಿನಿಂದ ಹೋಗಿ ದೀಕ್ಷಿತ್ ಭುಜ ಹಿಡಿದ್ರು. ದೀಕ್ಷಿತ್ಗೆ ಒಂದು ಸೆಕೆಂಡ್ ಶಾಕ್ ಅನಿಸಿದ್ರು ಯಾರಿರ್ಬೋದು ಎಂದು ಹಿಂದೆ ತಿರುಗಿ ನೋಡ್ದ. ಅಲ್ಲಿ ಅವನ ತಾಯಿ ಕಣ್ಣು ತುಂಬ ನೀರು ತುಂಬಿ ಸಾರಿ ಕಣೋ ಎಂದರು. ದೀಕ್ಷಿತ್ ಅನುಮತ್ತಾಗಿ ಅವರನ್ನು ತಬ್ಬಿ ಅಮ್ಮ ಎಂದು ಒಳ್ಳೆ ಚಿಕ್ಕ ಮಕ್ಕಳ ಥರ ಅಳೋಕೆ ಶುರುವಿಟ್ಟ. ಚಿತ್ರ ಅವರು ಸಾರಿ ಮಗನೇ, ಈ ದುಃಖಕ್ಕೆ ಒಂದು ರೀತಿ ನಾನೇ ಕಾರಣ. ನಾನು ನಿನಗೆ ಶ್ರೀ ಯಾರು ಅನ್ನೋದನ್ನು ಈ ಮೊದಲೇ ಹೇಳಬೇಕಾಗಿತ್ತು ಎಂದರು ಕಣ್ಣೀರು ಸುರಿಸಿ. ದೀಕ್ಷಿತ್ ಸ್ವಲ್ಪ ಸಮಯ ಅವನ ತಾಯಿನ ತಬ್ಬಿ ಹತ್ತು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ತನ್ನ ಕಣ್ಣನ್ನು ಒರೆಸ್ಕೊಂಡು, ಶಾಕಮ್ಮ ನನ್ನ ಹತ್ರ ಇದನ್ನೆಲ್ಲ ಮುಚ್ಚಿಟ್ಟೆ ಎಂದ. ಚಿತ್ರ ಅವರು ತನ್ನ ಕಣ್ಣೀರನ್ನು ಒರೆಸ್ಕೊಂಡು, ನನಗೆ ಅವಳ ಮೇಲಿನ ಜವಾಬ್ದಾರಿ ಇದೆ ಕಣೋ, ಅವಳ ಪಾಸ್ನ ಕೆದಕಿ ಯಾರಿಗೂ ಹೇಳೋಕ್ಕಾಗಲಿಲ್ಲ ಎಂದು ಅವನನ್ನು
ಅಲ್ಲೇ ಇದ್ದ ಮೆಟ್ಟಿಲ ಮೇಲೆ ಕೂರಿಸಿ ಅವನ ಮುಂದೆ ತಾವು ಕೂಡ ನಿಂತು, ಶ್ರೀ, ನಿನ್ನ ಮಾತ್ರ ಅಲ್ಲ, ಇನ್ಯಾರನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಕಣೋ. ಯಾಕಂದರೆ ಅವಳು ವಿರಾಟ್ ವರ್ಧನ್ ಹೆಂಡತಿ, ಅವಳು ವರ್ಧನ್ ಮನೆ ಸೊಸೆ ಎಂದರು. ಅಂದರೆ ಚಿತ್ರಾ ಅವರಿಗೆ ವರ್ಧನ್ ಫ್ಯಾಮಿಲಿ ವಿಷಯ ಈ ಮೊದಲೇ ತಿಳಿದಿದೆಯಾ? ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ. ಎಂದಿನಂತೆ ಈ ಕಥೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.